ದಿನ ಹೇಗೆ ಮಾಡಿದ್ರು ಸಾಫ್ಟ್ ಆಗಿ ಮತ್ತು ಪದರ್ ಪದರಾಗಿ ಮತ್ತು ಪೂರಿ ತರ ಉಬ್ಬಿ ಬರ್ತಿಲ್ಲ ಅನ್ನೋರು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಸಾಫ್ಟ್ ಆಗಿ ನಾದ್ಕೊಂಡು 1 ಅವರ್ ಆದ್ರೂ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನೋಡಿ 1 ಅವರ್ ಆದ್ಮೇಲೆ ಈ ರೀತಿಯಾಗಿ ಸಾಫ್ಟ್ ಆಗಿರುತ್ತೆ ಹಿಟ್ಟು. ಇವಾಗ ಒಂದು ಸಣ್ಣ ಉಂಡೆನ ತೆಗೆದುಕೊಂಡು ಅದನ್ನ ಈ ರೀತಿಯಾಗಿ ಹಿಟ್ಟನ್ನ ಹಚ್ಚಿಕೊಂಡು ಲಾಟಿಸ್ಕೊಳ್ಬೇಕು. ಈ ಸೈಜ್ಗೆ ಆದ ಮೇಲೆ ಒಂದು ಸೈಡ್ ಎಣ್ಣೆನ ಹಚ್ಕೊಂಡು ಎಣ್ಣೆ ಹಚ್ಕೊಂಡಾದ್ಮೇಲೆ ಅದರ ಡ್ರೈ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಂತರ ಈ ರೀತಿ ಮಡಚ್ಕೊಳ್ಬೇಕು. ಒಂದು ಸೈಡ್ ಹಿಟ್ಟು ಮತ್ತೆ ಎಣ್ಣೆನ ಹಚ್ಕೊಂಡು ನಿಧಾನವಾಗಿ ಪ್ರೆಸ್ ಮಾಡದೆ ಹಗುರವಾಗಿ ಲಟ್ಟಿಸ್ಕೊಂಡು ಕಾದಿರೋ ಹಂಚಿಗೆ ಎಣ್ಣೆನ ಸವರಿ ಈ ರೀತಿ ನಿಧಾನವಾಗಿ ಚಪಾತಿನ ತವಾ ಮೇಲೆ ಬಿಡಬೇಕು. ಬಿಟ್ಟು ಬಬಲ್ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನಿಧಾನವಾಗಿ ತಿರುವಿ ಹಾಕೊಂಡ್ರೆ ಈ ರೀತಿ ಪೂರಿ ತರ ಉಬ್ಬುವ ಹಾಗೆ ಸಾಫ್ಟ್ ಆದ ರುಚಿಯಾದ ಚಪಾತಿ ರೆಡಿ ಆಗುತ್ತವೆ. ಥ್ಯಾಂಕ್ ಯು.